ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ನಿರಂತರ ಮಳೆಯಿಂದಾಗಿ ಸಮಸ್ಯೆಗಳಾಗಿದೆ. ಅದರಲ್ಲೂ 30 ರಿಂದ 40 ಅಡಿ ಎತ್ತರಕ್ಕೆ ಬಂಡೆಯೊಂದು ಅಥವಾ ಭೂಮಿ ಬಿರುಕು ಬಿಟ್ಟಿದೆ. ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳುವ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಮಾರ್ಗದಲ್ಲಿ ಈ ರೀತಿಯಾಗಿರೋದು. ಮಣ್ಣು ಮಿಶ್ರಿತ ನೀರು ಸದ್ಯ ಹರಿತಾ ಇದೆ. ಯಾವ ಕ್ಷಣದಲ್ಲಾದರೂ ಕೂಡ ಮಣ್ಣು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಸವಾರರ ಮೇಲೆ ಬಿದ್ದರೆ ಕೊಚ್ಚಿ ಹೋಗುವಂತಹ ಅಪಾಯದ ಸ್ಥಿತಿ ನಾವು ನೋಡ್ತಾ ಇದ್ದೀರಿ. ದೊಡ್ಡದೊಂದು ಬೆಟ್ಟ ಬೀಳುವಂಥ ಸ್ಥಿತಿಯನ್ನು ತಲುಪಿದೆ, ಗುಡ್ಡ ಬೀಳುವಂಥ ಸ್ಥಿತಿಯನ್ನು ತಲುಪಿದೆ. ಅದರಲ್ಲಿ ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ಕಲ್ಲು ಬಂಡೆಗಳು ಕೂಡ ಇದ್ದಾವೆ. ಒಂದು ವೇಳೆ ಇದು ಬಿದ್ದರೆ ರಸ್ತೆಯ ಮೇಲೆ ಬೀಳುತ್ತೆ. ಅಪಾಯದ ಸ್ಥಿತಿ ಇದೆ. ಇಲ್ಲಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಭಾಗ ಇದೆ. ನಮ್ಮ ಪ್ರತಿನಿಧಿ ಮಹಾರುದ್ರ ಇಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕಾಪಿನಾಡಿನ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಏನಂದರೆ ಕಾಪಿನಾಡಿನ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ಈಗ ಜೀವ ಕಳೆ ಬಂದಿರುವಂಥದ್ದು. ಅದರಲ್ಲೂ ಕೂಡ ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಅಂದರೆ ಅದು ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠ. ಈಗಾಗಲೇ ಏನಂದರೆ ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠ ಭಾಗದಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಒಂದಿಷ್ಟು ಮಳೆಯ ನಡುವೆಯೂ ಕೂಡ ಪ್ರವಾಸಿಗರು ದಂಡು ಕೂಡ ಹರಿದು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಆತಂಕಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ನಾವೀಗ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಹೋಗುವಂಥ ಚನ್ನಗೊಂಡನಹಳ್ಳಿಯಲ್ಲಿ ಇದ್ದೀವಿ. ಅಲ್ಲಿ ಏನಂದರೆ ಒಂದು ದರೆ ಕೂಡ ಕುಸಿಯುವ ಒಂದು ಭೀತಿ ಎದುರಾಗಿರುವಂಥದ್ದು. ಈಗಾಗಲೇ ಆ ದೆರೆಯನ್ನು ನೋಡ್ತಾ ಇರಬಾರ್ದು. ಅದು ಕಲ್ಲಿನಿಂದ ಮಣ್ಣಿನಿಂದ ಮಿಶ್ರಿತವಾಗಿರುವಂಥ ದರೆ ಈಗ ಬಾಯಿ ಬಿಟ್ಟಿರುವಂಥದ್ದು. ಅದು ಯಾವ ಕ್ಷಣದಲ್ಲೂ ಕೂಡ ಮಳೆಯಿಂದಾಗಿ ಈಗ ರಸ್ತೆಗೆ ಕುಸಿದು ಬೀಳುವ ಭೀತಿ ಎದುರಾಗಿದ್ದಂತೆ. ಈಗಾಗಲೇ ಏನಂದರೆ ಇಲ್ಲಿ ಪ್ರವಾಸಿ ತಾಣಗಳಿಗೆ ಏನಂದರೆ ಪ್ರತಿನಿತ್ಯ ಏನಂದರೆ ನೂರಾರು ಪ್ರವಾಸಿಗರು ಮುಳ್ಳಯ್ಯನಗಿರಿ ಹಾಗೂ ದತ್ತಪೀಠಕ್ಕೆ ಬರ್ತಾ ಇರ್ತಾರೆ. ಇಲ್ಲಿ ಇದೇ ರಸ್ತೆಯಲ್ಲೇ ಓಡಾಡುವಂಥದ್ದು. ಕಳೆದ ಸಾರಿನೂ ಕೂಡ ಏನಂದರೆ ಇಲ್ಲಿ ಒಂದು ಭೂಕುಸಿತ ಉಂಟಾಗಿತ್ತು. ಈಗ ಮತ್ತೆ ಇಲ್ಲಿ ಒಂದು ಈ ಮಣ್ಣು ಬಿರುಕು ಬಿಟ್ಟಿದ್ದರಿಂದ ಈ ಪ್ರವಾಸಿಗರಲ್ಲಿ ಮತ್ತು ಇಲ್ಲಿ ಸ್ಥಳೀಯರಲ್ಲೂ ಕೂಡ ಒಂದು ಆತಂಕ ಎದುರಾಗಿದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಭೂವಿಜ್ಞಾನ ಇಲಾಖೆ ಏನಂದರೆ ಕಾಪಿ ನಾಡಿನ ಏನಂದರೆ ಮುಳ್ಳಯ್ಯನಗಿರಿ ಮತ್ತು ದತ್ತಪೀಠದ ಈ ಭೂಭಾಗದಲ್ಲಿ ಒಂದಿಷ್ಟು ಅನಾಹುತಗಳು ಸೃಷ್ಟಿಯಾಗುವ ಒಂದು ಮುನ್ಸೂಚನೆ ಇರುವುದರಿಂದ 80ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಭೂಕುಸಿತದ ಒಂದು ಗುರುತನ್ನು ಮಾಡಿರುವಂಥದ್ದು. ಈಗ ಏನಂದರೆ ಇಲ್ಲಿ ಈಗ ಕುಸಿತ ಆಗುವ ಒಂದು ಲಕ್ಷಣ ಇರುವುದರಿಂದ ಒಂದು ರೀತಿಯಲ್ಲಿ ಈ ಪ್ರವಾಸಿಗರಿಗೆ ಮತ್ತು ಹಾಗೂ ಸ್ಥಳೀಯರಿಗೆ ಆತಂಕ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಏನಂದರೆ ಪ್ರಮುಖವಾಗಿ ಇಲ್ಲಿ ಈ ರಸ್ತೆಯಲ್ಲಿ ಚರಂಡಿಗಳು ಇಲ್ಲದೆ ಇರುವಂಥದ್ದು. ಚರಂಡಿಗಳು ಇಲ್ಲದೆ ಇರುವಂಥ ಕಾರಣದಿಂದಾಗಿ ಮಳೆಯ ನೀರು ಸಂಪೂರ್ಣವಾಗಿ ಆ ಬೆಟ್ಟದ ಮೇಲಿಂದ ಇಳಿದು ಬಂದು ರಸ್ತೆ ಮೇಲೆ ಹರಿಯುವುದರಿಂದ ಅದು ಎಲ್ಲಿ ಭೂಕುಸಿತ ಉಂಟಾಗುತ್ತೆ ಅನ್ನುವ ಒಂದು ಆತಂಕ ಎದುರಾಗಿರುವಂಥದ್ದು. ಒಟ್ಟಾರೆ ಅಂದರೆ ಜಿಲ್ಲಾಡಳಿತ ಇನ್ನಾದರೂ ಕೂಡ ಇಲ್ಲಿ ಪ್ರವಾಸಿಗರಿಗೆ ಒಂದಿಷ್ಟು ನಿರ್ಬಂಧವನ್ನು ಹಾಕಿ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸುವಲ್ಲೇ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಇಲ್ಲಿನ ಸ್ಥಳೀಯರ ಆಗ್ರಹ ಆಗಿದೆ. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.